ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ವಿಶೇಷವಾಗಿರುವಂತಹ ಗ್ರೇವಿನ ಮಾಡಿ ತೋರಿಸ್ತಿದ್ದೀನಿ. ಸೊ ಈ ಗ್ರೇವಿನ ನೀವು ಒಂದು ಸಲ ಟೇಸ್ಟ್ ಮಾಡಿದರೆ ಪಕ್ಕ ಇದರ ಫ್ಯಾನ್ ಆಗ್ತೀರಾ. ತುಂಬಾ ರುಚಿಯಾಗಿರುವಂತಹ ಗ್ರೇವಿ ಇದು. ಸೊ ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ಪೂರಿ, ಪರೋಟ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಮತ್ತು ಈ ಸ್ಪೆಷಲ್ ಆಗಿರುವಂತಹ ಗ್ರೇವಿ ಮಾಡೋದಕ್ಕೆ ಯಾವುದೇ ರೀತಿಯ ತರಕಾರಿ ಬೇಕಾಗಿಲ್ಲ. ತುಂಬಾ ರುಚಿಯಾಗಿರುವಂತಹ ರೆಸಿಪಿ ಇದು. ನೀವು ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಈ ಗ್ರೇವಿ ಮಾಡೋದಕ್ಕೆ ನಾನಿಲ್ಲಿ ಮೊದಲು ಕಡಾಯಿನಲ್ಲಿ ಒಂದು ಪಾವು ಕಪ್ ಆಗುವಷ್ಟು ಶೇಂಗಾ ಬೀಜನ ಹಾಕ್ಕೊತಿದ್ದೀನಿ. ಶೇಂಗಾ ಬೀಜ ಹಸಿ ವಾಸನೆಯಲ್ಲಿ ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ, ಅಥವಾ ಕ್ರಿಸ್ಪಿ ಆಗಲಿ ಅಲ್ಲಿ ತನಕ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪನೇ ಕೊಬ್ಬರಿ ಹಾಕ್ತಿದ್ದೀನಿ. ಕೊಬ್ಬರಿ ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಹಾಕ್ಕೊಳ್ಳಿ. ಈ ಗ್ರೇವಿ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ. ಓಕೆ, ಕೊಬ್ಬರಿ ಹಾಕೊಂಡ್ಮೇಲೆ ಮತ್ತೆ ಒಂದು ಸ್ವಲ್ಪನೇ ನಾನು ಹುರ್ಕೊಂಡಾಗಿದೆ. ಇವಾಗ ಹುರ್ಕೊಂಡಾದ್ಮೇಲೆ ಒಂದು 2 ಚಮಚ ಆಗುವಷ್ಟು ಬಿಳಿ ಎಳ್ಳು ಹಾಕ್ಕೊತಿದ್ದೀನಿ. ಓಕೆ, ಒಂದು 2 ಚಮಚ ಆಗುವಷ್ಟು ಬಿಳಿ ಎಳ್ಳಿನ ಜೊತೆಗೆ ನಾನಿಲ್ಲಿ ಸ್ವಲ್ಪ ದಾಲ್ಚಿನ್ನಿ, ಒಂದು 3 ಇಲಾಯಚಿ, ಒಂದು 3 ಲವಂಗ ಹಾಕ್ತಿದ್ದೀನಿ. ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಮತ್ತು 1 ಚಮಚ ಆಗುವಷ್ಟು ಧನಿಯಾ ಹಾಕ್ತಿದ್ದೀನಿ, ಅಂದರೆ ಕೊತ್ತಂಬರಿ ಬೀಜ ಹಾಕ್ತಿದ್ದೀನಿ. ಇವಾಗ ಎಲ್ಲನೂ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗುತ್ತೆ, ಅಥವಾ ಶೇಂಗಾ ಬೀಜ ಕ್ರಿಸ್ಪಿಯಾಗಿ ಅಲ್ಲಿ ತನಕ ಹುರ್ಕೋಬೇಕು. ಓಕೆ, ನಾನಿವಾಗ ಹುರ್ಕೊಂಡಾಗಿದೆ. ಇವಾಗ ಸ್ವಲ್ಪನೇ ಇದು ತಣ್ಣಗಾಲಿ, ಹೀಗಾಗಿ ನಾನಿಲ್ಲಿ ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ. ಸೊ ಸ್ವಲ್ಪ ತಣ್ಣಗಾಗೋ ತನಕ ನಾನಿಲ್ಲಿ ಮುಂದಿನ ಸ್ಟೆಪ್ಗೆ ಹೋಗ್ತಿದ್ದೀನಿ. ಅಂದರೆ ಒಂದು ಕಡೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ, ಅದರಲ್ಲಿ ಒಂದು ಈರುಳ್ಳಿ ಹಾಕ್ಕೊತಿದ್ದೀನಿ, ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿನಿ. ಇವಾಗ ಈ ಈರುಳ್ಳಿ ಪೂರ್ತಿಯಾಗಿ ಕೆಂಪಾಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಓಕೆ ನೋಡಿ, ಕೆಂಪಾಗಿದೆ ಈರುಳ್ಳಿ, ನೋಡ್ತಿರ್ಬೋದು. ಇಲ್ಲಿ ತನಕ ಹುರ್ಕೋಬೇಕಾಗುತ್ತೆ. ಈ ರೀತಿ ಹುರ್ಕೊಂಡು ನಮ್ಮ ಗ್ರೇವಿಯಲ್ಲಿ ಹಾಕಿದರೆ ಎಕ್ಸಲೆಂಟ್ ರುಚಿ ಬರುತ್ತೆ ನಮ್ಮ ಗ್ರೇವಿಗೆ. ಓಕೆ, ಇವಾಗ ಎಲ್ಲನೂ ಸೇರಿಸಿ ಮಿಕ್ಸಿ ಜಾರ್ನಲ್ಲಿ ಸ್ಮೂತಾಗಿ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ಎಲ್ಲ ಸಾಮಗ್ರಿ. ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ. ಜಾಸ್ತಿ ನೀರು ಹಾಕೋಬಾರ್ದು ಮೊದಲಿಗೆ, ಯಾಕಂದರೆ ಇದು ಸ್ಮೂತ್ ಆಗೋದಿಲ್ಲ. ಓಕೆ ನೋಡಿ, ನಾನು ಇವಾಗ ಸ್ಮೂತಾಗಿ ರುಬ್ಕೊಂಡಾಗಿದೆ. ಇವಾಗ ನೋಡ್ತಿರ್ಬೋದು, ಎಷ್ಟು ಸ್ಮೂತ್ ಆಗ್ತದೆ ಅಷ್ಟು ಸ್ಮೂತಾಗಿ ರುಬ್ಕೊಳ್ಳಿ. ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಇದಕ್ಕೆ ಮತ್ತೆ ಸ್ಮೂತಾಗಿ ರುಬ್ಕೊತಿದ್ದೀನಿ. ಓಕೆ ನೋಡಿ, ಎಲ್ಲ ಸೇರಿಸಿ ಸ್ಮೂತಾಗಿ ರುಬ್ಕೊಂಡಾಗಿದೆ. ಇವಾಗ ಇದೇ ಕಡೆಯಲ್ಲಿ ನಾನು ಈರುಳ್ಳಿ ಹುರ್ಕೊಂಡಿದ್ದಲ್ಲ, ಅದರಲ್ಲೇ ಸ್ವಲ್ಪ ಎಣ್ಣೆ ಉಳ್ಕೊಂಡಿದೆ, ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸೊ ಇವಾಗ ನಮ್ಮ ಮಸಾಲ ಹಾಕ್ತಿದ್ದೀನಿ. ಸ್ಮೂತಾಗಿರಲಿ ಪೇಸ್ಟ್, ಗ್ರೇವಿ ತುಂಬಾ ಸರಿಯಾಗಿ ಬರುತ್ತೆ ಗ್ರೇವಿ ಟೆಕ್ಸ್ಚರ. ಓಕೆ, ಇವಾಗ ಗ್ರೇವಿ ಹಾಕಿದ ಮತ್ತೆ ಒಂದು 2-3 ನಿಮಿಷ ಹಾಕೋ ತನಕ ನಾನು ಎಣ್ಣೆಯಲ್ಲಿ ಹುರ್ಕೊತಿದ್ದೀನಿ. ಓಕೆ, 2-3 ನಿಮಿಷ ಎಣ್ಣೆಯಲ್ಲಿ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಮತ್ತು ಒಂದು ಸ್ವಲ್ಪ ಅರಿಶಿಣ ಹಾಕಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಇದರಲ್ಲಿ ಅರಿಶಿಣ ಕ್ವಾಂಟಿಟಿ ಕಮ್ಮಿನೇ ಇರಲಿ, ಗ್ರೇವಿ ಕಲರ್ ಸರಿಯಾಗಿ ಬರುತ್ತೆ. ಸೊ ಕಮ್ಮಿ ಯೂಸ್ ಮಾಡಿ ಅರಿಶಿಣ. ಓಕೆ, ಇವಾಗೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾನು ತಳ ಹಿಡಿಬಾರ್ದು ಅಂತ ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ. ವಾವ್ ನೋಡಿ, ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಆಗೋತನ ನಾನು ಸ್ಲೋ ಗ್ಯಾಸ್ನಲ್ಲಿ ಈ ಗ್ರೇವಿನ ಕುದಿಸಿದ. ನೋಡ್ತಿರ್ಬೋದು, ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿದೆ ಮತ್ತು ಎಣ್ಣೆ ಕೂಡ ಸಪ್ರೇಟ್ ಆಗಿದೆ. ಇವಾಗ ಇದರಲ್ಲಿ ನಾನು ಗ್ರೇವಿಗೆ ಎಷ್ಟು ಬೇಕಷ್ಟು ಗರಂ ನೀರನ್ನ ಹಾಕ್ಕೊತಿದ್ದೀನಿ. ಗರಂ ನೀರು ಹಾಕೋದ್ರಿಂದ ಗ್ರೇವಿ ಕಲರ್ ಸರಿಯಾಗಿ ಬರುತ್ತೆ, ಹೀಗಾಗಿ ನೀವು ಇಲ್ಲಿ ಗರಂ ನೀರೇ ಹಾಕೋ ಕೋಶಿಶ್ ಮಾಡಿ. ಓಕೆ, ಗ್ರೇವಿಯಲ್ಲಿ ಕುದಿ ಬಂದಿದೆ. ನೀವು ಬೇಕಾದರೆ ಒಂದು ಸ್ವಲ್ಪ ಇಲ್ಲಿ ಉಪ್ಪು ಖಾರ ಚೆಕ್ ಮಾಡಿ ನೋಡ್ಬೋದು. ಇವಾಗ ಇದರಲ್ಲಿ ನಾನು ಸ್ವಲ್ಪನೇ ಹುಣಸೆಹಣ್ಣ ಮೊದಲೇನೆ ನೆನೆ ಹಾಕಿಟ್ಟಿದ್ದೀನಿ, ಅದನ್ನು ಹಿಂಡಿ ಹಾಕ್ತಿದ್ದೀನಿ ಸ್ವಲ್ಪನೇ. ಮತ್ತು 1 ಚಮಚ ಆಗೋಷ್ಟು ಬೆಲ್ಲ ಹಾಕ್ತಿದ್ದೀನಿ. ಇವಾಗ ಎಲ್ಲನೂ ಸೇರಿಸಿ ಕುದಿ ಬರೋ ತನಕ ವೇಟ್ ಮಾಡಿ. ಒಂದು ಸ್ವಲ್ಪ ನೀವು ಇಲ್ಲಿ ಉಪ್ಪು ಖಾರ ಚೆಕ್ ಮಾಡಿ ನೋಡ್ಬೋದು ಈ ಟೈಮ್ನಲ್ಲಿ. ಓಕೆ, ಇವಾಗ ಗ್ರೇವಿಯಲ್ಲಿ ಕುದಿ ಬಂದಿದೆ. ಇವಾಗ ನಾನಿಲ್ಲಿ ಒಂದು 3-4 ಟೊಮೆಟೊ ತೊಗೊಂಡಿದ್ದೀನಿ. ಈ ಮುಂದಿನ ಗಟ್ಟಿಯಾದಂತಹ ಭಾಗನ ತೊಗೊತಿದ್ದೀನಿ. ಮತ್ತು ನೋಡಿ, ಈ ರೀತಿ ಚಮ್ಮಚ್ಲಿಂತ ಹೋಲ್ ಮಾಡ್ತಿದ್ದೀನಿ. ಯಾಕಂದರೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಟೊಮೆಟೊ ಜಲ್ದಿ ಬೇಯುತ್ತೆ ಮತ್ತು ಒಳಗಡೆ ಎಲ್ಲ ಉಪ್ಪು ಖಾರ ಹಿಡಿಯುತ್ತೆ. ಹೀಗಾಗಿ ಈ ರೀತಿ ಸ್ಪೂನ್ಲಿಂತ ಹೋಲ್ ಮಾಡಿ ಹಾಕಿ. ನಾನಿಲ್ಲಿ ಸುಮಾರು ಒಂದು 4 ಟೊಮೆಟೊನ ಹಾಕಿದ್ದೀನಿ. ನೀವಿಲ್ಲಿ ಟೊಮೆಟೊದ ಬದಲಾಗಿ ಎಗ್ ಕೂಡ ಹಾಕೋಬೋದು. ಎಗ್ ಹಾಕೋದಾದರೆ ಮೊದಲೇ ಬೇಯಿಸ್ಕೊಂಡು ಇಲ್ಲಿ ಎಗ್ನ ಹಾಕ್ಕೊಳ್ಳಿ. ಎಗ್ಗಿ ಕೂಡ ಅಷ್ಟೇ ಇದೇ ರೀತಿ ಚಮ್ಮಚ್ಲಿಂತ ಹೋಲ್ ಮಾಡಿ ಹಾಕ್ಕೊಳ್ಳಿ. ಓಕೆ, ಒಂದು 2 ಸಪ್ಪನ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ, 2-3. ನೋಡಿ, ಸ್ಲೋ ಗ್ಯಾಸ್ನಲ್ಲಿ ನಾನು ಒಂದು 5 ನಿಮಿಷ ಬೇಯಿಸಿದೆ. ಇವಾಗ ಇದಕ್ಕೆ ಮತ್ತೆ ಇವಾಗ ಈ ರೀತಿ ಟೊಮೆಟೊನ ಉಲ್ಟಾ ಹಾಕ್ತಿದ್ದೀನಿ. ಉಲ್ಟಾ ಹಾಕಿ ಮತ್ತೆ ಒಂದು ಸ್ವಲ್ಪ ಬೇಯಿಸ್ತಿದ್ದೀನಿ. ಅಂದರೆ ಟೊಮೆಟೊ ಬೇಯಬೇಕಲ್ಲ, ಅಲ್ಲಿ ತನಕ ಇದನ್ನು ಬೇಯಿಸಬೇಕಾಗುತ್ತೆ. ಓಕೆ, ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ, ಮತ್ತು ಟೊಮೆಟೊ ಉಲ್ಟಾ ಹಾಕ್ತಿದ್ದೀನಿ. ಉಲ್ಟಾ ಹಾಕಿ ಮತ್ತೆ ಸ್ಲೋ ಗ್ಯಾಸ್ನಲ್ಲಿ ಒಂದು 3-4 ನಿಮಿಷ ಆಗೋ ತನಕ ಇದನ್ನು ನಾನು ಬಿಡ್ತಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಖಾರ ಚೆಕ್ ಮಾಡಿ ನೋಡ್ತಿದ್ದೀನಿ. ಪರ್ಫೆಕ್ಟಾಗಿ ಬಂದಿದೆ ಈ ಗ್ರೇವಿ. ಓಕೆ, ಸ್ಲೋ ಗ್ಯಾಸ್ನಲ್ಲಿ ಮತ್ತೆ ಒಂದು 3-4 ನಿಮಿಷ ಆಗೋ ತನಕ ನಾನು ಇದು ಮುಚ್ಚಿಡ್ತಿದ್ದೀನಿ. ವಾವ್ ನೋಡಿ, ಎಷ್ಟು
ಸರಿಯಾಗಿ ಬಂದಿದೆ ನಮ್ಮ ಗ್ರೇವಿ. ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ, ಟೊಮೆಟೊ ಕೂಡ ಬೆಂದಿದೆ. ಇವಾಗ ಇದರಲ್ಲಿ ನಾನು ಸ್ವಲ್ಪನೇ ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 2 ಚಮಚ ಆಗುವಷ್ಟು ಕಸೂರಿ ಮೇಥಿ ಹಾಕ್ತಿದ್ದೀನಿ. ಕಸೂರಿ ಮೇಥಿ ಇಲ್ಲ ಅನ್ನೋದಾದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿ, ನಮ್ಮ ರುಚಿಯಾಗಿರುವಂತಹ ಸಿಂಪಲ್ ಆದಂತಹ ಗ್ರೇವಿ ತಯಾರಾಗಿದೆ. ಇದು ನೀವು ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ಪೂರಿ, ಪರೋಟಕ್ಕೂ ಪ್ರತಿಯೊಂದಕ್ಕೂ ತಿನ್ಬೋದು. ಎಲ್ಲದಕ್ಕೂ ಎಕ್ಸಲೆಂಟ್ ರುಚಿ ಕೊಡುತ್ತೆ. ಮತ್ತು ಫ್ರೆಂಡ್ಸ್, ನಿಮಗೆ ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.